ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ವಾಟ್? ಅವ್ರ ಆಫೀಸಿಗೆ ಬರ್ತಾರಂತ? ನಾವೆಲ್ಲರೂ ಹೀಗೆ ಶಾಕ್ ಆಗ್ಬೋದು ಅಷ್ಟೇ, ಆದ್ರೆ ಏನೂ ಮಾಡೋದಕ್ಕಾಗಲ್ಲ. ಇಟ್ಸ್ ಮಾಮ್ ಇನ್ ಲಾಸ್ ಆರ್ಡರ್. ಅವ್ರ ಆಫೀಸಿಗೆ ಬರ್ತಾರೆ, ನಾವು ಹೆಲ್ಪ್ ಮಾಡ್ಬೇಕಷ್ಟೆ. ಅಲ್ಲ, ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನಾವಿಲ್ಲಿ ಬಿಸ್ನೆಸ್ನ ಡೆವಲಪ್ ಮಾಡ್ಬೇಕಾ ಅಥವಾ ಇವ್ರದ್ದು ಯಾವ್ದು ಜೀವನ ಉದ್ಧಾರ ಮಾಡ್ಬೇಕಾ? ಅವ್ರು ಬಂದಿದ್ದರಿಂದ ಹರ್ಷಂಗ್ ಹೇಳ್ತಾನೆ ಇದ್ದೀನಿ, ಅವ್ರ ಉದ್ದೇಶ ಸರಿ ಇಲ್ಲ ಅಂತ. ಅದರಲ್ಲೂ ಅವ್ರ ನಡವಳಿಕೆ ಅಂತೂ ಸಿಕ್ಕಾಪಟ್ಟೆ ವಿಚಿತ್ರ. ದಟ್ಸ್ ಟ್ರೂ. ಅಲ್ಲ, ಮಾಮಿಲ್ಲ ಯಾಕೆ ಇವ್ರಿಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ಆದ್ರೆ ಆ ದೇಸಾಯಿ ಫ್ಯಾಮಿಲಿ ಅವ್ರ ಅಜೆಂಡಾ ಅಂತೂ ಕ್ಲಿಯರ್ ಆಗ್ತಿದೆ. ನಮ್ಮ ಬಿಸ್ನೆಸ್ ಮೇಲೆ ಅವ್ರು ಕಣ್ಣಾಕಿದ್ದಾರೆ. ದಟ್ಸ್ ಆಲ್. ಸೊ ಅವ್ರು ಯಾವತ್ತಿಂದ ಆಫೀಸಿಗೆ ಬರ್ತಾರಂತೆ? ನಾಳೆ ಕಾರ್ಯ ಇದೆಯಲ್ಲ, ಅಮ್ಮ ಎಲ್ಲರೂ ಅದಕ್ಕೆ ಹೋಗೋಣ ಅಂದಿದ್ದಾರೆ. ಮೋಸ್ಟ್ಲಿ ಅದಾದ್ಮೇಲೆ. ನಿಮ್ಮ ಹತ್ರ ನನ್ನ ನಂಬರ್ ಇದೆಯಾ? ಇಲ್ಲ. ನೋಟ್ ಮಾಡ್ಕೊಳ್ಳಿ. ಆರ್ಯನ್ ಫೋನ್ ನಂಬರ್ ಗೊತ್ತಿರೋದು ಕೆಲವ್ರಿಗೆ ಮಾತ್ರ. ಆದರೆ ಅದರಲ್ಲಿ ಯಾರೊಬ್ಬರೂ ಸಹ ಆರ್ಯನ್ ಫೋನ್ ನಂಬರ್ನ ತನ್ನ ಫೋನ್ ನಂಬರ್ ಅಂತ ಹೇಳಿಲ್ಲ. ಆದರೆ ಅವನು ಆರ್ಯನ್ ಫೋನ್ ನಂಬರ್ ಹೇಳಿದಾನೆ. ಯಾಕೆ ಹಾಗಂದ? ನನ್ನ ಆಟ ಆಡ್ಸೋಕೆ ಹೇಳಿದ್ನ? ಅಥವಾ ಆರ್ಯನ್ ಬಗ್ಗೆ ತನಗೇನೋ ಗೊತ್ತಿದೆ ಅಂತ ಹೀಗೆ ಇಂಡೈರೆಕ್ಟ್ ಆಗಿ ಹೇಳಿದ್ನ? ಅವನ ಹೆಸರು ವಿಶ್ವಾಸ್ ದೇಸಾಯಿ. ಆದರೆ ಆಸ್ಪತ್ರೆ ರೆಕಾರ್ಡಲ್ಲಿ ಅವನು ಸತ್ತಿದ್ದಾನೆ ಅಂತಿದೆ. ಹಾಗಾದ್ರೆ ಇವನ್ ಯಾರು? ಇವನ್ ಯಾಕೆ ಆರ್ಯನ್ ಮನೇಲಿದ್ದಾನೆ? ಆರ್ಯನ್ ಸಾವಿನ ಹಿಂದೆ ಏನೋ ಗೊತ್ತಿದೆ ಅನ್ನೋದು ಗೊತ್ತಿತ್ತು. ಈಗ ಆ ನಂಬಿಕೆ ಇನ್ನೂ ಗಟ್ಟಿ ಆಗ್ತಿದೆ. ಬೇಲಿನಲ್ಲಿ ಸಿಗಾಕೊಂಡ್ರು ಬೆಳೆಯೋದನ್ನ ಮರಿಬಾರ್ದಂತೆ, ಬಳ್ಳಿ ತರ. ಚೆನ್ನಾಗಿದೆ ಅತ್ತೆ. ಯಾವ ಗುರುಜಿ ಹೇಳಿದ ಮಾತು? ಯಾವ ಗುರುಜಿನೂ ಅಲ್ಲ ಕಣೋ, ಈ ರಜನಿ ಹೇಳ್ತಿರೋ ಮಾತು. ಈ ಮಾತಿನ ಹಿಂದೆ ಏನೋ ದೊಡ್ಡದಾಗೆ ಪ್ಲಾನ್ ಇರ್ಬೇಕಲ್ಲ, ಅದನ್ನು ಹೇಳ್ಬಿಡಮ್ಮ, ನಮಗ್ ಟೈಮ್ ಆಯ್ತು. ನಿನಗೆ ನನ್ ಮಾತಿಗಿಂತ ಅಲ್ಲಿ ಹೋಗದೆ ಮುಖ್ಯ ಆಯ್ತಲ್ಲ? ರಮ್ಯಾ, ಸುತ್ತಿ ಬಳಸಿ ನಿಮ್ಮಮ್ಮ ಗಾದೆ ಹೇಳ್ತಿದ್ರು, ನಿನ್ಗೆ ಏನೋ ಹೇಳಕ್ ಬಂದ್ರು ಅಂತ ಅದು ಹೇಗೆ ಕಂಡಿಡ್ದೆ? ನಮ್ಮಮ್ಮ ಅಮ್ಮ ಆದಾಗಿಂದಾನು ನನಗೆ ಗೊತ್ತು ಕಣೋ, ನೀನ್ ಹೇಳಮ್ಮ. ಬುದ್ಧಿವಂತೆ ಅನ್ಕೊಂಡು ಪೆದ್ದಂಗೆ ಮಾತಾಡ್ಕೊಂಡು ಓಡಾಡ್ತಿರ್ಬೇಡ ನೀನು. ಅವ್ರ ಮನೆಯಲ್ಲಿ ಅಷ್ಟೆಲ್ಲ ಅನಾಹುತ ಆಗಿದ್ರು ಆಗ್ಬೇಕಾಗಿರೋ ಕೆಲಸ ಎಲ್ಲ ಸಾಂಗವಾಗೆ ನಡೀತಾ ಇದೆ ಅಲ್ವಾ? ಅದೇ ನಿನ್ ವಿಷಯದಲ್ಲಿ ನಿನ್ ಮದುವೆ ವಿಚಾರ ಎಲ್ಲಿವರೆಗೂ ಬಂತು? ನೀನ್ ಯಾಕೋ ನನ್ನ ನೋಡ್ತಿದ್ಯಾ? ಅತ್ತೆ ಎಲ್ಲಿವರೆಗೂ ಬಂತು ಅಂತ ಕೇಳಿದ್ರಲ್ಲ, ಅದಕ್ಕೆ ನೀನೇನಾರ ಹೇಳ್ತೀಯ ಅಂತ ಕಾಯ್ತಾ ಇದ್ದೀನಿ. ಉತ್ತರ ಗೊತ್ತಿದ್ರು ಪ್ರಶ್ನೆ ಕೇಳೋರ್ಗೆ ಏನಂತ ಹೇಳೋದು? ಉತ್ತರ ಗೊತ್ತಿಲ್ಲ ಕಣೆ ನನ್ಗೆ, ನೀನೇ ಹೇಳು. ನಿನ್ ಮದುವೆ ವಿಷಯನ ಹೇಗ್ ಮುಂದುವರ್ಸೋದು? ಸದ್ಯಕ್ಕೆ ಮುಂದುವರಿಸ್ತಾ ಇರೋದೇ ಒಳ್ಳೇದು. ಆ ರಿಯಲ್ ಎಸ್ಟೇಟ್ ಬಿಸ್ನೆಸ್ನವರು ರತ್ನಾಕರ ಇದಾರಲ್ಲ, ಅವ್ರ ಮಗ ಇನ್ನು ನಿನ್ನ ಒಪ್ಪಿಗೆಗೋಸ್ಕರನೇ ಕಾಯ್ತಾ ಇದಾರಂತೆ ಕಣೆ. ಹೌದಾ? ಹೌದು ಕಣೋ, ಇವಳು ಪುಣ್ಯಕ್ಕೆ ಅದೇನೋ ಇವಳನ್ನ ಅಷ್ಟೊಂದು ಮೆಚ್ಕೊಂಡ್ಬಿಟ್ಟಿದಾನಂತೆ. ಮದ್ವೆ ಆಗೋದಾಯ್ತು ಅಂದ್ರೆ ಇವಳನ್ನೇ ಆಗೋದು ಅಂತ ಹೇಳ್ತಿದ್ದಾನಂತೆ. ನೀ ಹೂ ಅಂದ್ರೆ ಸಾಕು, ನಿಂತ ಕಾಲಲ್ಲಿ ಮದ್ವೆ ಆಗತ್ತೆ. ಅತ್ತೆ, ನಿನ್ ಕಾಲಲ್ಲಿ ಹೆಂಗ್ ಮದ್ವೆ ಆಗತ್ತೆ? ನೀ ಸುಮ್ನಿರೋ. ನೀ ಹೂ ಅನ್ನೆ. ರಮ್ಯಾ, ನೀನ್ ಹೂ ಅನ್ನೆ. ಹಾ ನೋಡು, ಈ ತಲಾಹಟೆಗೆ ಬೇಡ ಅಂತ ಹೇಳೋದು. ನೋಡು, ಇವ್ರು ಹೇಳ್ದಂಗ್ ಹೂ ಅಂದ್ರು ತಲೆ ಆಟೆ ಅಂತಾರೆ. ರಮ್ಯಾ, ನಾನ್ ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ಅಮ್ಮ, ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಏನೇ ಹೇಳ್ತಿದ್ಯಾ? ಆ ರತ್ನಾಕರನ್ ಮನೆಯವರು ಚೆನ್ನಾಗಿದಾರಂತೆ ಕಣೆ, ಓಕೆ ಅಂತ ಹೇಳ್ಬಿಡ್ಲಾ?
ಅವ್ರ ಮಗನ್ಗ? ರಮ್ಯಾ, ಸರಿ ಅಮ್ಮ, ನೀನ್ ಓಕೆ ಅಂತ ಹೇಳು. ಸಂಪತ್ ಬರ. ಏನಿದು ಇಷ್ಟು ಸಲೀಸ ಓಕೆ ಅಂತ ಹೇಳ್ಬಿಟ್ಲಲ್ಲ? ರಮ್ಯಾ, ರಮ್ಯಾ, ಏನೇನು ನಡೀತು ಅಲ್ಲಿ? ನೀನು ನಿಜವಾಗ್ಲೂ ಮದ್ವೆಗೆ ಒಪ್ಕೊಂಡ್ಯಾ? ನನ್ ಮದ್ವೆ ಆಗುತ್ತೋ ಇಲ್ವೋ ಅನ್ನೋದು ಹುಡುಗನ ನೋಡಿ ಮಾತಾಡಿದ್ಮೇಲೆ ಡಿಸೈಡ್ ಆಗುತ್ತೆ. ಆದ್ರೆ ನಾನಿವಾಗ ಹುಡುಗನ ನೋಡ್ಬೇಕು ಅಂತಿರೋದ್ರ ಹಿಂದೆ ಬೇರೆನೇ ಕಾರಣ ಇದೆ. ನಾನು ಇದ್ರ ಬಗ್ಗೆ ಅನು ಜೊತೆನೂ ಮಾತಾಡಬೇಕು. ಇವಾಗಿರೋ ಪರಿಸ್ಥಿತಿಲಿ ಅದೆಲ್ಲ ಆಗೋದಿಲ್ಲ. ನೋಡೋಣ, ಯಾವುದಕ್ಕೂ ಸಣ್ಣ ರತ್ನಾಕರನ್ನ ನಾನು ಭೇಟಿ ಮಾಡೇ ಮಾಡ್ತೀನಿ. ಎಲ್ರೂ ಬಂದಾಯ್ತಾ? ಸಂಜು ಎಲ್ಲಿ? ಸಂಜು ಯಾಕ ನಾ ಬರೋದಿಲ್ಲ ಅಂದ್ಲಿಕ್ಕೆ ಹತ್ತಾನ? ಯಾಕೆ? ನಾನೇ ಕರಿತೀನಿ. ಸಂಜು, ಅಮ್ಮ, ನಾವೆಲ್ಲ ಒಟ್ಟಾರಕ್ಕೆ ಹೋಗ್ತಾ ಇದ್ದೀವಿ. ನೀನು ಒಬ್ಬನೇ ಇಲ್ಲಿದ್ದು ಏನು ಮಾಡ್ತೀಯಪ್ಪ? ನೀನು ಬಾ. ಇಲ್ಲಮ್ಮ, ನೀವೆಲ್ಲರೂ ಹೋಗಿ ಬನ್ನಿ. ನನಗೆ ಸ್ವಲ್ಪ ತಲೆ ನೋವ್ತಾ ಇದೆ. ಓ, ತಲೆನೋವಾ? ಹೊಸಮನಿ ಇಲ್ಲೇ ಇರ್ತಾರೆ, ನಿನಗೇನು ಬೇಕಾದರೂ ಅವ್ರನ್ನ ಕೇಳಪ್ಪ. ಸರಿ ಅಮ್ಮ. ಹಾಗೆ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ ಡ್ರೈವರ್ಸ್ ಇದ್ದಾರೆ, ಅವ್ರ ಜೊತೆ ಹೋಗು. ಹಾಂ, ಬರ್ತೀವಿ. ಹ್ಞೂ. ಏನಂದವ? ಸಂಜುಗೆ ತಲೆನೋವಂತೆ, ಅವ್ರಿಲ್ಲೇ ಇರಲಿ, ರೆಸ್ಟ್ ಮಾಡಲಿ. ನಾವು ಹೊರಡೋಣ. ನೀವು ಹೊರಡಿ, 2 ನಿಮಿಷ ಬಂದೆ. ಏನೋ ಪ್ಲಾನ್ ಮಾಡಿನೇ ಉಳ್ಕೋತಿದ್ದಾರೆ ಇವರು. ನನ್ನ ಮನಸ್ಸಲ್ಲಿ ಆರ್ಯ ಸರ್ ಕೊನೆ ನೆನ್ಪುಳಿಯೋವರೆಗೂ ಅವ್ರಿಗೆ ಸಾವಿಲ್ಲ ಅಮ್ಮ. ನೀನು ಕುಂಕುಮ ಇಡಮ್ಮ, ಅವರಿನ್ನೂ ಬದುಕಿದ್ದಾರೆ. ಜರಿವಾ ಜನರೆದುರಿನಲ್ಲೇ ನಿನ್ನ ನೆರಳಾಗಿ ನಿಲ್ಲುವೆ, ಜಗದ ಕೊನೆ ತಿರುವವರೆಗೂ ಬೆರಳ ನಾ ಹಿಡಿದು ನಡೆಯುವೆ. 100 ಜನ್ಮ ಕೂಡಿ ಬಾಳುವ ಜೋಡಿ ನಮ್ಮದು, ಎಲ್ಲ ಎಲ್ಲಿ ಮೀರಿದಾಗಲೂ ಪಯಣ ನಿಲ್ಲದು. ನಾನು ಖುಷಿಯಾಗಿ ಕುಂಕುಮ ಇಟ್ಕೋತೀನಿ ಅಮ್ಮ, ಅವ್ರು ನನ್ನ ಜೊತೆಗೆ ಇದ್ದಾರೆ. ಕುಂಕುಮ ಇಡು.
ನನಗೆ ಯಾಕೆ ಹೀಗೆ ಅನಿಸ್ತಾ ಇದೆ, ಅವರು ಇನ್ನೊಬ್ಬರ ಹೆಂಡತಿ, ಒಂದು ಮಗುಗೆ ತಾಯಿ ಆಗ್ತಾ ಇದ್ದಾರೆ. ಆದರೆ ಅವ್ರನ್ನ ನೋಡಿದಾಗ ನನಗೆ ಯಾಕೆ ಒಂಥರ ಮನಸ್ಸೊಳಗೆ ಚಡ್ಪಡಿಕೆ ಆಗ್ತಾ ಇದೆ. ಮಾತಾಡ್ಸೋ ತುಡಿತ ಇಲ್ಲ. ನಾನು ಅವ್ರ ಹತ್ರ ಹೋಗಬಾರ್ದು. ಅವ್ರನ್ನ ನೋಡಿದಷ್ಟು ಅವ್ರಿಗೆ ಹತ್ರ ಆಗಬೇಕು ಅನ್ಸುತ್ತೆ. ಇಲ್ಲ, ಅವರಿಂದ ದೂರ ಇರೋದೇ ಸರಿ. ನೂಲು ಒಂದಕ್ಕೊಂದು ಹೆಣ್ದಿರೋ ಹಾಗೆ ನನ್ನ ಮನಸ್ಸು ನಿಮ್ಮನ್ನು ನೋಡಿದಾಗ ನಿಮ್ಮ ಮನಸ್ಸಿನ ಜೊತೆ ಹೆಣಿಯೋಕೆ ಹಂಬಲಿಸ್ತಾ ಇದೆ. ಅರೆ, ನನಗೆ ಯಾಕೆ ಹೀಗೆಲ್ಲ ಅನಿಸ್ತಿದೆ? ಕವಿ ಆಗೋದ್ನ? ಈ ಥರ ಆಗಿರೋದಕ್ಕೆ ನೀವೇ ಕಾರಣ. ಇದು ನನಗೆ ಸ್ವಂತ. ಈ ಭಾವನೆ, ಈ ಸೆಳೆತ, ಇದು ನನಗೆ ಮಾತ್ರ ಸ್ವಂತ. ಸಾಹೇಬ್ರ, ಇದು ಅಮ್ಮವ್ರ ಕೋಲೆ ಒಳಗಿತ್ತು. ಭಾಳ ಸಲ ಫೋನ್ ಬಂದಿತ್ತೀರಿ. ಕೊಡಿ ಸಾಹೇಬ್ರೆ. ಹಲೋ ಹಲೋ ವಿಶ್, ಹೇಗಿದ್ಯಾ? ಇಂಡಿಯಾಗೆ ಹೋದ್ಮೇಲಿಂದ ನೀನು ನನ್ನ ಫೋನೇ ಪಿಕ್ ಮಾಡಲಿಲ್ಲ ವಿಶ್ವ. ಏನಾಯ್ತು? ಇಲ್ಲಿ ಎಲ್ಲ ಸೆಟ್ಲ್ ಆಯ್ತು. ಯು ಡೋಂಟ್ ಹ್ಯಾವ್ ಟು ವರಿ, ಎಲ್ಲಾನು ಕಂಟ್ರೋಲಲ್ಲಿದೆ. ಯು ನಾಟ್ ಅ ಲೂಸರ್, ಯು ವಾಂಟ್ ಟು ವಿನ್. ಯು ನೋ ದಟ್ ಐ ಲವ್ ಯು, ರೈಟ್? ಲವ್ ಯು ವಿಶ್. ಹಲೋ ವಿಶ್, ಹಲೋ ಹಲೋ. ಇನ್ನೇನೋ ಅನುಮನ್ಯವರೆಲ್ಲ ಬರೋ ಟೈಮ್ ಆಯ್ತು. ನಾವು ಅವ್ರನ್ನ ಹೇಗೆ ವೆಲ್ಕಮ್ ಮಾಡ್ಬೇಕಂದ್ರೆ, ಏನಪ್ಪ ಒಟ್ಟಾರ್ದವ್ರು ಇಷ್ಟು ಚೆನ್ನಾಗಿ ಉಚ್ಚಾರ ಮಾಡಿದ್ರು ಅಂತ ಹೇಳ್ಬೇಕು. ಇವಣ್ಣ, ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಲ್ವಾ? ದೊಡ್ಡ ದೊಡ್ಡ ಏನು ಕಾಣಿಸ್ತಿಲ್ವಾ? ಓಹೋ, ನೀ ಸೂಪರ್ ಕಣಪ್ಪ. ನಿನ್ ಮುಂದೆ ನಾನೇ ಡಲ್ಲು. ಗೊತ್ತಾಗ್ತಿದೆ. ಇಟ್ಟೆಲ್ಲಪ್ಪ ಬತ್ತಿ. ಸಂಪತ್, ಬಾಯ್ಲಿ. ಏನೇ ರಮ್ಯಾ, ಏನಾಗಿದ್ಯೋ ನಿನ್ಗೆ? ಇಲ್ಲಿ ನಿಂತಿರೋರೆಲ್ಲ ಅನುಗಿಗೆ ಆಯ್ತಲ್ಲ ಅಂತ ಬೇಜಾರಲ್ಲಿದ್ದಾರೆ. ನೀನ್ ನೋಡಿದ್ರೆ ಏನೋ ಮದ್ವೆ ಸಂಭ್ರಮ ತರ ಖುಷಿಯಲ್ಲಿದ್ಯಲ್ಲ. ರಮ್ಯಾ, ಒಬ್ಬ ಮನುಷ್ಯ ಖುಷಿಯಾಗಿರತ್ತಪ್ಪ. ಅಯ್ಯೋ, ಅನುಗೋಸ್ಕರ ಮಾಡ್ತಿರೋ ಸಂಭ್ರಮ. ಅನುದು ಶಾಸ್ತ್ರ. ರಮ್ಯಾ, ಅನು ಖುಷಿಯಾಗಿರ್ಬೇಕಂದ್ರೆ ನಾವು ಯಾವಾಗ್ಲೂ ಖುಷಿಯಾಗಿರ್ಬೇಕು. ಹಾಗೆ ನೋಡಿದ್ರೆ ಅನು ಇಲ್ಲಿ ಇದ್ದಾಗ್ಲೇ ಖುಷಿಯಾಗಿದ್ಲು. ಅವಳಿ ಮನೆಯಿಂದ ಹೋದ್ಮೇಲೆ ಖುಷಿಯಾಗಿಲ್ಲ. ಅವಳಿ ಮದುವೆ ಆಗ್ಲೇ ಬರ್ದಿತ್ತು. ಬಾಯ್, ಯಾರಾದ್ರೂ ಕೇಳಿಸ್ಕೊಂತಾರೆ. ಕೇಳಿಸ್ಕೊಂಡ್ರೆ ರಮ್ಯಾ, ನಾನು ಸುಳ್ಳು ಹೇಳ್ತಿದ್ದೀನ? ಏನ್ ತಲೆ ಕಡದ್ ಬಿಡ್ತಾರಾ? ಸಂಪತ್, ಅನೂನೇನಾದ್ರೂ ನಾನು ಮದುವೆ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ ರಮ್ಯಾ? ಈ ಶಾಸ್ತ್ರ ಇಲ್ಲ, ನಾನೇ ಮುಂದೆ ನಿಂತು ನಡೆಸ್ತಿದ್ದೆ. ಎಲ್ಲ ಮಾತಾಡ್ಬೇಡ ಅಂತ ಎಷ್ಟು ಸರಿ ಹೇಳಿದೆ ನಿನ್ಗೆ? ಕಾರ್ ಬಂತು. ಹನುಮನೆಯವರು ಬಂದ್ರು.
ನಮಸ್ಕಾರ. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ನಮಸ್ತೆ ಸರ್. ನಮಸ್ತೆ ಸರ್. ಸಂಜೆ ಅವ್ರು ಬರ್ಲಿಲ್ವಾ? ಅದು ಅವ ಮೈಯಾಗ ಆರಾಮಿಲ್ಲ ಅಂತ ಹೇಳ್ದಾರಿ. ಇರ್ಲಿ ಪರವಾಗಿಲ್ಲ. ಬನ್ನಿ 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 ಬನ್ನಿ. ಹಲೋ ಮಾನ್ಸಿ ಅಕ್ಕ. ಹಲೋ ಮಂದ, ಏನ್ ನಡೀತಿದೆ ಅಲ್ಲಿ? ಹೆಂಡತಿ ಜೊತೆ ಮಾತಾಡ್ತಾ ಇದ್ರು ಅಷ್ಟೇ. ಅವ್ರ ಹೆಂಡತಿ ಜೊತೆ ಮಾತಾಡ್ತಿದ್ರಾ? ಹೌದು ಅಕ್ಕ, ಕಂಟಿನ್ಯೂಸ್ ಆಗಿ ಫೋನ್ ಬರ್ತಾನೆ ಇತ್ತು. ಹೊಸಮನೆಯವರು ಫೋನ್ ತಗೊಳಕ ಅವ್ರ ಕೈ ಕೊಟ್ರು ಅಷ್ಟೇ. ಸರಿ, ಗಮನಿಸ್ತಾ ಇರು. ಬಂದ್ಮೇಲೆ ನಾನು ಕೇಳ್ತೀನಿ. ಸರಿ ಅಕ್ಕ. ಮಾನ್ಸಿ, ಇಲ್ಲೇನು ಮಾಡ್ತಿದ್ದೆ ನೀನು? ನೋಡು ಮಾನ್ಸಿ, ನಿನ್ಗೆ ಈ ವಟಾರಕ್ಕೆಲ್ಲ ಬರೋದು ಇಷ್ಟ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು. ಈ ಥರ ಒಬ್ಳೆ ಹೊರಗೆ ಬಂದು ನಿಲ್ಲೋದು ಚೆನ್ನಾಗಿ ಕಾಣಲ್ಲ. ಹರ್ಷ, ಹಾಗೇನು ಇಲ್ಲ. ಮಂದನ ಹತ್ರ ಮಾತಾಡ್ತಿದ್ದೆ. ಯು ನೋ ವಾಟ್, ನಾವ್ ಬಂದಾಗ್ಲಿಂದ ಸಂಜು ಅವ್ರ ಹೆಂಡತಿ ಜೊತೆ ಮಾತಾಡ್ತಿದ್ರಂತೆ. ಹೆಂಡತಿ ಜೊತೆನಾ? ಬಟ್ ಹೆಂಡತಿ ಬಗ್ಗೆ ಕೇಳಿದಾಗ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರಲ್ಲ. ದಟ್ಸ್ ವಾಟ್ ಹರ್ಷ. ಆ ವ್ಯಕ್ತಿ ಏನೋ ಸ್ಕೀಮ್ ಹಾಕೊಂಡ್ ಬಂದಿದ್ದಾರೆ ಅನ್ನೋದಕ್ಕೆ ಇನ್ನೇನ್ ಪ್ರೂಫ್ ಬೇಕು? ಹಿ ಇಸ್ ಅ ಚೀಟರ್. ಮಾನ್ಸಿ, ಇಲ್ಲಿ ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋದು ಬೇಡ, ಬಾ. ಯಾರು ಬೇಕಿತ್ರಿ? ವಿಶ್ವಾಸ್ ದೇಸಾಯಿ. ಎಲ್ಲರೂ ಬೆಂಗಳೂರು ಹೋಗಿದ್ದಾರೆ ಸರ್. ನೀವು? ನಾನು ಅವ್ರಿಗೆ ಬೇಕಾದವನ್ರಿ. ವಿಶ್ವಾಸ್ ದೇಸಾಯಿಯು ಬೆಂಗಳೂರಿನಾಗ ಅದಾರೇನ್ರಿ? ಅವ್ರಿಗೆ ಚಿಕಿತ್ಸೆ ನಡೀಕೈತಲ್ರಿ, ಅಲ್ಲೇ ಅದಾರ. ಓ, ನನಗೆ ಅವ್ರ ಫೋನ್ ಸಿಗ್ತಿಲ್ಲ. ಬೇರೆ ಯಾವುದಾದ್ರೂ ಫೋನ್ ನಂಬರ್ ಐತೇನ್ರಿ? ಫೋನ್ಗಿನ್ ವಿಚಾರ ಅಲ್ಲ, ನಂಗೆ ಗೊತ್ತಾಗಲ್ರಿ ಸರ್. ಬರ್ತೀನಿ. ಆಸ್ಪತ್ರೆಯಲ್ಲಿ ವಿಶ್ವಾಸ್ ದೇಸಾಯಿ ಸತ್ತೋದ ಅಂದ್ರು. ಇವನ್ ನೋಡಿದ್ರೆ ಚಿಕಿತ್ಸೆಗೆ ಬೆಂಗಳೂರಿಗೆ ಹೋಗಿದ್ದಾರೆ ಅಂತಾನೆ. ಸತ್ತಿರೋನ್ ಬದುಕು ಬಂದ, ಅಥವಾ ಆಸ್ಪತ್ರೆಯವರು ಕನ್ಫ್ಯೂಸ್ ಮಾಡ್ಕೊಂಡ್ರ? ಇಲ್ಲೇನೋ ದೊಡ್ಡ ಗುಟ್ಟಿದೆ ಅಂತ ಮಾತ್ರ ಅರ್ಥ ಆಗ್ತಾ ಇದೆ.